ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಬೆಂಗಳೂರು ಈಗಾಗಲೇ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಸಜ್ಜಾಗಿದೆ. ನಗರದ ನಾನಾ ಭಾಗಗಳಲ್ಲಿ ಈ ಸೆಲೆಬ್ರೇಷನ್ ಅದ್ಧೂರಿಯಾಗಿ ನಡೀತಾ ಇರುವಂಥದ್ದು. ಅಂಥದ್ರಲ್ಲಿ ನಾವಿವತ್ತು ಬೆಂಗಳೂರಿನ ಔಟ್ಸ್ಕರ್ಟ್ನಲ್ಲಿರುವಂತಹ ಬಿಗ್ ಬ್ಯಾನಿಯಾನ್ ವೈನ್ ಯಾರ್ಡ್ ಹಾಗೂ ರ್ಯಾಂಚ್ ರೆಸ್ಟೋರೆಂಟ್ ಅಂಡ್ ರೆಸಾರ್ಟ್ನಲ್ಲಿದ್ದೀವಿ. ಸೊ ಇಲ್ಲಿ ಯಾವ ರೀತಿ ಕ್ರಿಸ್ಮಸ್ ಕಳೆಗಟ್ಟಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ, ಬನ್ನಿ. ಸೊ ನಾ ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರು ಈ ಕ್ರಿಸ್ಮಸ್ ಈವ್ಗೆ ಸಕಲ ರೀತಿಯಲ್ಲಿ ಸಜ್ಜಾಗಿ ನಿಂತಿರುವಂಥದ್ದು. ಸೊ ನಾವೆಲ್ಲ ಇಲ್ಲಿ ಗಮನಿಸಬಹುದು, ಈ ಒಂದು ರ್ಯಾಂಚ್ ರೆಸ್ಟೋರೆಂಟ್ನಲ್ಲಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಹಾಲಿಡೇ ಆಗಿರೋ ಕಾರಣಕ್ಕೆ ದೊಡ್ಡವರಿಂದ ಹಿಡಿದು ಮಕ್ಕಳು ಕೂಡ ಇಲ್ಲಿ ಎಂಜಾಯ್ ಮಾಡಬಹುದು ಅನ್ನೋ ಕಾರಣಕ್ಕೆ ತುಂಬ ಚೆಂದ ಒಂದು ಸೆಲೆಬ್ರೇಷನ್ಗೆ ಒಂದು ರೆಡಿ ಮಾಡಿರುವಂಥದ್ದು ರ್ಯಾಂಚ್ ರೆಸ್ಟೋರೆಂಟ್. ನಾವೆಲ್ಲ ನೋಡಬಹುದು, ಇಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಈ ಒಂದು ಡೆಕೋರೇಷನನ್ನು ಮಾಡಿದ್ದಾರೆ. ಸೊ ಗಿಫ್ಟ್ ಬಾಕ್ಸ್ ಆಗಿರಬಹುದು, ಸ್ಯಾಂಟಾ ಕ್ಲಾಸ್ ಆಗಿರಬಹುದು, ಜಿಂಗಲ್ ಬೆಲ್ಸ್ ಆಗಿರಬಹುದು, ಯಾರೇ ಆದರೂ ಕೂಡ ಈ ಒಂದು ರೆಸ್ಟೋರೆಂಟ್ಗೆ ಅಥವಾ ಈ ಒಂದು ರೆಸಾರ್ಟ್ಗೆ ಬರ್ತಿದ್ದಂಗೆ ಅಟ್ರಾಕ್ಟ್ ಆಗೋದಂತೂ ನಿಜವಾಗ್ಲೂ ಖಂಡಿತ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಯುರೋಪಿಯನ್ ಸ್ಟೈಲ್ನಲ್ಲಿ ಈ ಒಂದು ರೆಸ್ಟೋರೆಂಟನ್ನು ಇಲ್ಲಿ ರೆಡಿ ಮಾಡಿರುವಂಥದ್ದು. ಸೊ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಯಾವ ರೀತಿ ಇಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಹಾಗೆ ರಜೆ ಇರೋ ಕಾರಣಕ್ಕಾಗಿ ಮಕ್ಕಳು ಎಲ್ಲಿಗೆ ಹೋಗಬೇಕು, ಪೇರೆಂಟ್ಸ್ ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಹಾಗೆ ಒಂದು ಈ ಕ್ರಿಸ್ಮಸ್ ಕಲ್ಚರ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋಂಥವರಿಗೆ ಈ ಒಂದು ಜಾಗ ಏನಿದೆ ಇಲ್ಲಿ ಬಂದರೆ ಖಂಡಿತವಾಗ್ಲೂ ಅದೆಲ್ಲವನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬಹುದು ನೀವು. ಸೊ ಇವತ್ತು ನಾವು ಕ್ರಿಸ್ಮಸ್ ಈವ್ಗಾಗಿ ಈ ರ್ಯಾಂಚ್ ರೆಸ್ಟೋರೆಂಟ್ನಲ್ಲಿದ್ದೀವಿ. ಇಲ್ಲಿ ಸುಮಾರು ಜನ ಆಗಮಿಸ್ತಾ ಇದ್ದಾರೆ. ಹಾಗೆ ಡಾಗ್ ಶೋ ಕೂಡ ಇಲ್ಲಿ ನಡೀತಾ ಇದೆ ಅಂತ ಕೇಳ್ಪಟ್ವಿ. ಸೊ ಇಲ್ಲಿ ಒಬ್ರು ಅದಕ್ಕೆ ಸಂಬಂಧಪಟ್ಟಂಗೆ ಒಬ್ರು ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಎಲ್ಲಿಂದ ಬಂದಿರೋದು? ನಾವು ಕಾಕ್ಸ್ಟೋನ್ ಏರಿಯಾದಿಂದ ಬಂದಿದ್ವಿ. ಓಕೆ, ಇವತ್ತು ಡಾಗ್ ಶೋ ಇದೆ ಅಂತ ಹೇಳಿದ್ರು. ನಿಮ್ಮ ಡಾಗ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ಯಾ? ಅದು ನೋಡ್ಬೇಕು ಅದು ಆಗತ್ತಾ ಅಂತ, ಬಿಕಾಸ್ ನಮ್ಗೆ ಗೊತ್ತಿರಲಿಲ್ಲ ಅದು ಫಸ್ಟ್ ಅಂತ. ಸೊ ಜಸ್ಟ್ ಬಂದ್ವಿ ಇವತ್ತು. ಅದ್ ಬಿಟ್ರೆ ಮಾಡೋಣ. ಓಕೆ, ಸೊ ಎಷ್ಟು ವರ್ಷ ಸರ್ ಅದಕ್ಕೆ? ಅದು ಡಾಗ್ದು ಏನ್ ಬ್ರೀಡ್ ಏನು, ಮತ್ತೆ ಏನ್ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತಿದ್ದೀರಾ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೋದಾ? ಇದು ಬಂದು ಯಾರ್ಕ್ಷೈರ್ ಟೆರಿಯರ್ ಅಂತ. ಓಕೆ, ಇಟ್ಸ್ ಅಬೌಟ್ a year and a half old. ಸೈಜ್ ಬಂದು ಇಷ್ಟೇ ಇರೋದು ಲೈಫ್ ಅಲ್ಲಿ. ಓಕೆ, ಬಟ್ ಪಾರ್ಟಿಸಿಪೇಷನ್ ನೋಡ್ಬೇಕು ಏನ್ ಕ್ಯಾಟಗರೀಸ್ ಇದೆ ಅಂತ. ಓಕೆ, ಲೈಕ್ ಐ ಸೆಡ್, ಐ ಡೋಂಟ್ ನೋ ಕಿ ಏನಿದೆ ಅಂತ. Anyway, he's not very smart also. ಸೊ ಅಂದ್ರೆ ಮನೆಯಲ್ಲಿ ಏನಾದ್ರೂ ಪ್ರಾಕ್ಟೀಸಸ್ ಆ ತರದ್ ಏನಾದ್ರು ಮಾಡಿಸ್ತಿರ್ತೀರಾ, ಟ್ರೈನಿಂಗ್ ಕೊಡೋ ತರದ್ದು? The small things like sit, fetch, drop ಆ ತರ ಮಾಡ್ತಾ ಇರ್ತಾನೆ. Otherwise he is just a lazy guy, sleeps the whole day. ಓಕೆ, ಇದಕ್ಕೂ ಏನಾದ್ರು ಟ್ಯಾಗ್ ಎಲ್ಲ ತಗೊಂಡಿದ್ದೀರಾ ಸರ್? ಅದು ಕೊಟ್ಟಿದ್ದಾರೆ ಟ್ಯಾಗ್ ಅವ್ರಿಗೆ, ನೋಡಿ ಅವರು ಹಾಕಿದ್ದಾರೆ ಅಲ್ಲಿ ಗ್ರೀನ್ ಟ್ಯಾಗ್. ಓಕೆ, ಸೊ ಯಾವ್ದಕ್ಕೆ ಸ್ಪೆಷಲ್ ಟ್ಯಾಗ್ ಇದೆ. ಓಕೆ, ಸೊ ಅಂದ್ರೆ ಕಾಂಪಿಟೇಷನ್ ತರ ಏನೂ ಗೊತ್ತಿಲ್ಲ, ಬಟ್ ಏನಂದ್ರೆ ಫನ್ ಆಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಿಸಬಹುದು. ಆಕ್ಚುಲಿ ಪೆಟ್ಸ್ ಆಕ್ಟಿವಿಟಿ ತುಂಬಾ ಕಡಿಮೆ ಇದೆ ನಮ್ಮೂರಲ್ಲಿ. ಸೊ ಐ ಥಾಟ್, I mean, soon as they announce ki the pet ಇದೆ ಅಂತ, so we came off. So okay, let's take ಅದಕ್ಕೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. I mean, their whole life is what we show them. Yes. So ನಾವೇನ್ ತೋರಿಸ್ತೀವಿ ಅದೇ ನೋಡ್ತಾರೆ ಅವ್ರ ಲೈಫ್ That's ಅಲ್ಲಿ. true, that's So true. ಅದಕ್ಕೆ ತಗೊಂಡ್ ಬಂದ್ವಿ. ಇಲ್ಲಿ ಮತ್ತೊಬ್ರು ವಿಸಿಟರ್ ಇದ್ದಾರೆ, ಕ್ರಿಸ್ಮಸ್ ಈವೆಂಟ್ಗಾಗಿ ಆಗಮಿಸಿರುವಂಥವ್ರು. ಅವ್ರ ಜೊತೆಗೆ ನಾವು ಮಾತಾಡೋಣ. ಮೇಡಮ್ ನಮಸ್ತೆ, ಎಲ್ಲಿಂದ? ನಮಸ್ಕಾರ, ನಾವು ಬೆಂಗಳೂರಿಂದಾನೆ. ವಾವ್, ನೈಸ್. ಸೊ ಬ್ಯಾಂಗ್ಳೂರಿಯನ್ಸ್, ಕರ್ನಾಟಕ ಅಂದ್ರೆ ಒಂಥರ ಜೋಶ್ ಜಾಸ್ತಿ ಇರುತ್ತೆ. ಸೊ ಮ್ಯಾಮ್, ಫಸ್ಟ್ ಟೈಮಾ ಈ ಬಿಗ್ ಬ್ಯಾನಿಯನ್ ಮತ್ತೆ ರ್ಯಾಂಚ್ ರೆಸ್ಟೋರೆಂಟ್ಗೆ? ಆಕ್ಚುಲಿ ನಾವು ತುಂಬಾ ಸತಿ ಬಂದಿದೀವಿ ಬಿಗ್ ಬ್ಯಾನಿಯನ್ಗೆ, ಬಟ್ ಈ ಸತಿ ವಿಶೇಷ ಏನು ಅಂದ್ರೆ ನಮ್ ಡ್ಯಾಡಿ 70th ಬರ್ತ್ಡೇ. ಸೊ ಇಡೀ ಕುಟುಂಬದ ಜೊತೆ ಸೆಲೆಬ್ರೇಷನ್ ಗೆ ಬಂದಿದ್ದೀವಿ. ಸುಮನ್ ಟಿವಿ ಕನ್ನಡ ಕಡೆಯಿಂದ ನಿಮಗೂ ಕೂಡ ಹ್ಯಾಪಿ ಬರ್ತ್ಡೇ. ಸೊ ಬರ್ತ್ಡೇ ಸೆಲೆಬ್ರೇಷನ್ಗೆ ಇವತ್ತು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂತದ್ದು ಜಾಗ. ಮೇನ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿ ಇರೋದು ನನಗೆ ತುಂಬಾ ಇಷ್ಟ ಆಯ್ತು. ಯುರೋಪಿಯನ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ರು. ಸೊ ಕುಟುಂಬದ ಸಮೇತ, ನಮ್ ಚಿಕ್ಕ ನಾಯಿ ಮರಿ ಸಮೇತ, ಜಾಕಿ ಅನ್ನೋ ಸಮೇತ ಬಂದಿದೀವಿ ಇಲ್ಲಿ. ಸೊ ಒಳ್ಳೆ ಫ್ಯಾಮಿಲಿ ಹ್ಯಾಂಗ್ ಔಟ್ ಟೈಮ್ ಹಾಗಾದ್ರೆ ಇವತ್ತು ನಿಮ್ಗೆ. ಎಸ್, ಟೋಟಲಿ. ಸೊ ಮ್ಯಾಮ್, ಇವತ್ತು ಡಾಗ್ ಶೋ ಕೂಡ ಇದೆ ಅಂತ ಕೇಳ್ಪಟ್ವಿ ನಾವು. ಸೊ ನಿಮ್ ಡಾಗ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ಯಾ? ಎಸ್, ನಮ್ ಡಾಗಿ ಹೆಸರು ಜಾಕಿ ಅಂತ. ಇಸ್ ಜಸ್ಟ್ 1.5 years old. ಫಸ್ಟ್ ಶೋ ಅವರಿಗೆ. ಸೊ ಈ ತರ ಒಂದು ವೇದಿಕೆ ಸಿಕ್ಕಿರೋದು ಇನ್ ಸಚ್ ಅ ನೈಸ್ ಪ್ಲೇಸ್, ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಟೈನಿ ಟೇಲ್ಸ್ ಅನ್ನೋ ಒಂದು ಪೆಟ್ ಶೋ, ಫ್ಯಾಷನ್ ಶೋ ನಲ್ಲೂ ವಾಕ್ ಮಾಡಬೇಕು ಅಂತ ಇದೀವಿ. ಸೊ ದಟ್ ಇಸ್ ದ ಹೋಲ್. ಸೊ ಡಾಗ್ ಶೋ ಇವೆಂಟ್ ಬಗ್ಗೆ ಏನೇನು ಗೊತ್ತಿದೆ ನಿಮ್ಗೆ, ಏನೇನು ತಿಳಿಸಬಹುದು ಅಂತ?
ಸೊ ಡಾಗ್ ಶೋ ಬಗ್ಗೆ ನನಗೇನು ಗೊತ್ತಿದೆ ಅಂದರೆ ಟುಡೇ ಒಬ್ರಾದ್ಮೇಲೆ ಒಬ್ರು ಒಂದು ಚಿಕ್ಕ ಚಿಕ್ಕ ಮಕ್ಳ ಜೊತೆ ಸೊ ಸಿರಿ ಅಂತ ಇರೋ ಮಗು ಬೇಸಿಕಲಿ ನಾಯಿನ ನೋಡ್ಕೊಳೋದು. ಸೊ ಬೇಸಿಕಲಿ ನಾವು ಇನ್ನೊಂದು ನಾಯಿಗಳ ಜೊತೆನೂ ಹೆಂಗೆ ನಾವು ಕೋಆರ್ಡಿನೇಟ್ ಮಾಡ್ಬೋದು. ಇಟ್ಸ್ ಅ ಸೋಷಲೈಸಿಂಗ್ ಇವೆಂಟ್ ಈವನ್ ಫಾರ್ ಪೆಟ್ಸ್ ಅಲ್ವಾ. ನಮಗೆಲ್ಲ ಹೆಂಗೆ ಸೋಷಲೈಸಿಂಗ್ ಇರುತ್ತೋ ಹಾಗೆ ನಾಯಿ ಮರಿಗೂ ಕೂಡ ನಮ್ಮ ಕುಟುಂಬದಲ್ಲೂ ಹಿ ಈಸ್ ಒನ್ ಆಫ್ ಅವರ್ ಫ್ಯಾಮಿಲಿ. ಸೊ ದಿಸ್ ಇಸ್ ವಾಟ್ ಐ ನೋ ಅಬೌಟ್ ದ ಶೋ. ವೆರಿ ಎಕ್ಸೈಟೆಡ್. ಫ್ಯಾಷನ್ ಶೋ ಸರನು ಮಾಡಬೇಕು ಅಂತ ಇದಾರಂತೆ. ಸೊ ಒಬ್ರಿಂದ ಒಬ್ರು ನಾವು ನಡ್ಕೊಂಡು ಹೋಗೋ ಥರ ಇದಕ್ಕೂ ಒಂದು ವೇದಿಕೆ ಸಿಗ್ದಂಗೆ ಆಗುತ್ತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಹಾಯ್, ನನ್ನ ಹೆಸರು ಮೋನಿಕಾ ಅಂತ. ನಾವು BTM ಲೇಔಟಿಂದ ಬಂದಿದ್ದೀವಿ. ಟುಡೇ ಇವತ್ತಿಲ್ಲಿ ಕ್ರಿಸ್ಮಸ್ ಮಾರ್ಟ್ ಆ್ಯಂಡ್ ಪೆಟ್ ಶೋ ಎಲ್ಲ ನಡೀತಾ ಇತ್ತಲ್ಲ, ಅದು ನೋಡಕ್ಕೆ ಬಂದ್ವಿ. ಆ್ಯಂಡ್ ದರ್ ಇಸ್ ಅ ಬ್ರಾಂಚ್. ದ ವೈಬ್ ಇಸ್ ನೈಸ್ ಹಿಯರ್, ಸೊ ಅದಕ್ಕೆ ವಿ ಕೇಮ್. ಯಾ, This is the first time. I think now install node bandvi, so we like the vibe. ಈಗಾಗಲೇ ರಜೆ ದಿನಗಳು ಶುರುವಾಗಕ್ಕೆ ಬಂತು. ಕ್ರಿಸ್ಮಸ್ ಹಾಲಿಡೇ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ. ಮಕ್ಕಳಿಗೆಲ್ಲಪ್ಪ ಕರ್ಕೊಂಡು ಹೋಗಬೇಕು. ಹಾಗೆ ಈ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಏನಂದರೆ ಇಯರ್ ಎಂಡಲ್ಲಿ ಒಂದು ವಾರ ರಜೆ ಸಿಗುತ್ತೆ. ಹೇಗೆ ಸ್ಪೆಂಡ್ ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋ ಕನ್ಫ್ಯೂಷನ್ ಖಂಡಿತವಾಗ್ಲೂ ಬೇಡ. ಪಕ್ಕಾ ಪೈಸಾ ವಸೂಲ್ ಜಾಗ ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋದು. ಇಲ್ಲಿ ರ್ಯಾಂಚ್ ಮತ್ತು ಬಿಗ್ ಬ್ಯಾನಿಯನ್ ಎರಡೂ ಸೇರಿ ಈ ಕಂಬೈನ್ ಆಗಿ ಏನು ಒಂದು ಈವೆಂಟನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಕ್ರಿಸ್ಮಸ್ಗೋಸ್ಕರ ಅಂತ ಹೇಳಿ. ಇಲ್ಲಿ ಸಾಕಷ್ಟು ಏನಂದ್ರು ಈವೆಂಟ್ಗಳು, ಸಂಗೀತ ಸಂಜೆ ಆಗಿರಬಹುದು, ಹಾಗೆ ಫುಡ್ ಸ್ಪೆಷಲ್ ಆಗಿರಬಹುದು, ಮತ್ತು ಸ್ಟಾಲ್ಗಳನ್ನು ಹಾಕಿರೋದಾಗಿರಬಹುದು. ವಿವಿಧ ರೀತಿಯಲ್ಲಿ ಈವೆಂಟ್ಗಳನ್ನು ಮಾಡ್ತಾ ಇದೆ. ಫೈರ್ ಬ್ರ್ಯಾಂಡ್ ಅಂತೆ, ಹಾಗೆ ಸವಾರಿ ಬ್ಯಾಂಡ್, ಡಾಗ್ ಶೋ, ಈ ಥರದ ನಾನಾ ಶೋಗಳು ದಿನಾಪೂರ್ತಿ ನಡೀತಾ ಇರುತ್ತೆ. ದಿನ ಒಂದೊಂದು ಈವೆಂಟ್ಗಳು ಇಲ್ಲಿದೆ. ಹಾಗೆ ವೈನ್ ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನು ಕೂಡ ಒಂದಿನ ಇಲ್ಲಿ ಏರ್ಪಡಿಸಲಾಗಿತ್ತು. ಹಾಗೆ ನಾಳೆ ನಾಡಿದ್ದು ಸವಾರಿ ಬ್ಯಾಂಡ್ ಆಗಿರ್ಬೋದು, ಫೈರ್ ಬ್ಯಾಂಡ್ ಆಗಿರ್ಬೋದು, ಕ್ಯಾಂಪ್ ಫೈರ್ಸ್ ಆಗಿರ್ಬೋದು, ಹಾಗೆ ಮ್ಯೂಸಿಕಲ್ ನೈಟ್ಸ್, ಮ್ಯೂಸಿಕಲ್ ಶೋ, ಈ ಥರ 25th ಡಿಸೆಂಬರ್ವರೆಗೂ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇವತ್ತು ಬೇರೆ ಬೇರೆ ಥರದ ಸ್ಟಾಲ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ನರ್ಸರಿ ಕೈಂಡ್, ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಇಡ್ಬೋದಾದಂತಹ ಪ್ಲ್ಯಾಂಟ್ಗಳು ಯಾವ್ಯಾವುದು ಅನ್ನೋದನ್ನು ನಾವು ಈ ಸ್ಟಾಲಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಬರುವಂತಹ ಜನರಿಗೆ ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಹಾಗೆ ಮನೆಗೆ ಏನಾದರೂ ಐಟಮ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬೋದು. ಆಮೇಲೆ ಟಾಯ್ಸ್ ಆಗಿರಬಹುದು, ಮಕ್ಕಳಿಗೆ ಪೇಂಟಿಂಗ್ ಆಗಿರಬಹುದು, ಗೇಮ್ಸ್ ಆಗಿರಬಹುದು. ಒಂದು ಇಡೀ ದಿನ ಡೇ ಔಟ್ಗೆ ಅಂತ ರೆಸಾರ್ಟ್ಗೆಲ್ಲ ಹೋಗ್ತಿರ್ತಾರೆ ಜನ. ಆದರೆ ಇಂಥ ಜಾಗದಲ್ಲಿ ಸ್ಪೆಂಡ್ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಆ ಒಂದು ಕಲ್ಚರ್ ಹೇಗಿರುತ್ತೆ, ಕ್ರಿಸ್ಮಸ್ ಕಲ್ಚರ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ಒಂದು ಈವೆಂಟಲ್ಲಿ ತಿಳಿಸ್ಕೊಡ್ಲಾಗ್ತಾ ಇದೆ. ಮಕ್ಕಳಿಗೆ ಫಸ್ಟ್ ಬರ್ತಿದ್ದಂಗೆ ಇಷ್ಟ ಆಗೋದೇ ಸ್ಯಾಂಟಾ ಕ್ಲಾಸ್. ಸೊ ನಾವು ನಿಮಗೆ ತೋರಿಸಿದ್ವಿ, ಸ್ಯಾಂಟಾ ಕ್ಲಾಸ್ ರೆಡಿಯಾಗಿ ನಿಂತಿತ್ತು. ಫಸ್ಟಿಗೆ ಹೋಗ್ತಿದ್ದಂತೆ ಏನೋ ಸ್ಯಾಂಟಾ ಕ್ಲಾಸ್ ಅಂದ ತಕ್ಷಣವೇ ವಿಶ್ ಎಲ್ಲ ಫುಲ್ಫಿಲ್ ಮಾಡ್ತಾರೆ, ಗಿಫ್ಟ್ಗಳನ್ನು ಕೊಡ್ತಾರೆ, ಆ ಥರದ್ದು ಅಂತ ಹೇಳಿ. ಹಾಗೆ ಈ ಒಂದು ಈವೆಂಟಲ್ಲಿ ಅದು ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ, ಸ್ಯಾಂಟಾ ಕ್ಲಾಸ್ ಗಿಫ್ಟನ್ನು ಕೊಡೋ ಥರದ್ದು. ನಾಳೆ ನಾಡಿದ್ದು ಅದ್ರ ನಾಡಿದ್ದು ಅಂದರೆ 25ನೇ ತಾರೀಕಿನವರೆಗೂ ಕೂಡ ಈ ಒಂದು ಈವೆಂಟ್ ಇಲ್ಲಿ ನಡೀತಾ ಇದೆ. ಸೊ ನೀವೆಲ್ಲ ಬಂದು ಈ ಒಂದು ಈವೆಂಟ್ನ ಎಂಜಾಯ್ ಮಾಡಬಹುದು ಫ್ಯಾಮಿಲಿ ಸಮೇತವಾಗಿ. ಹಾಗೆ ಬುಕ್ಕಿಂಗ್ ಎಲ್ಲ ಇರುತ್ತೆ. ಯಾವ ಥರ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಿಮಗೆ ಅವರ ವೆಬ್ಸೈಟಿಗೆ ಹೋದರೆ ಎಲ್ಲ ತಿಳಿಸ್ಕೊಡ್ತಾರೆ.